ಜಾನ್, ಇವನೇನು ಮಳೆಲೆ ನನ್ಕೊಂಡು ಹೋಗ್ತಾವನೆ? ತಮ್ಮ, ಸ್ಟೀಫೆನ್ ತಮ್ಮ, ತಮ್ಮ, ಹೇ ತಮ್ಮ, ಹೇ 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 ತಮ್ಮ, ತಮ್ಮ, ಸ್ಟೀಫೆನ್ ತಮ್ಮ, ಹೇ ಕಮಲ್, ಹೇ ಕಮಲ್. ಅಯ್ಯೋ, ಏನಾಯ್ತು? ಏನಾಯ್ತಣ್ಣ? ಏನಾಯ್ತು? ಅಯ್ಯೋ, ಎತ್ತು ಎತ್ತು. ವಿಷ ಕೊಟ್ಟಿರ್ಬೋದು ಅಂತ ಡೌಟ್ ಇದೆ, ಕನ್ಫರ್ಮ್ ಗೊತ್ತಿಲ್ಲ, ಸ್ವಲ್ಪ ಡೌಟ್ ಇದೆ. ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಾಯಿತು. ನಾನೊಂದು ಮಾಡ್ತೀನಿ, ಡ್ರೈವರ್ನ ಕಳಿಸ್ತೀನಿ, ನೀನು ಹೊರಟು ಬಂದ್ಬಿಡು. ಇಡ್ತೀನಿ. ನನ್ನ ವೈಫೇ ಕಾಲ್ ಮಾಡಿದ್ಲು, ಹೊರಟು ಇಲ್ಲೇ ಬರ್ತಿದ್ದಾಳಂತೆ. ಓ, ಯಾಕೋ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಹೇಳು, ಯಾಕೆ ಹಿಂಗ್ ಮಾಡ್ದೆ? ಬಿಡಿ ಅಣ್ಣ, ಬಿಡಿ. ಯಾಕೋ ಹಿಂಗ್ ಮಾಡ್ದೆ? ನಾನು ಹೇಳ್ತಿದ್ದೇನೆ, ಬಿಡಿ. ಬನ್ನಿ ಅಣ್ಣ, ನೀವು ಬನ್ನಿ ಬನ್ನಿ. ಇವನೇ ಸಾಯಿಸ್ದ. ಪೊಲೀಸ್ ಬರ್ತಾರೆ, ಅವ್ರು ನೋಡ್ಕೊಂತಾರೆ. ಅರ್ಧ ಆಸ್ತಿ ನಿನ್ನ ಹೆಸರಿಗೆ ಹೋಗ್ಲಿ ಅಂತ ಬರ್ದಿಟ್ಟ. ಕಮಲಣ್ಣ, ನನ್ಗೇನು ಗೊತ್ತಿಲ್ಲ. ಜಾನ್ ಯಾರು? ಪೇಷಂಟ್ ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಡಾಕ್ಟರ್, Yes. ಈಗ ಕಂಡೀಷನ್ ಹೆಂಗಿದೆ? ಚೆನ್ನಾಗಿದ್ದಾರೆ. ಸ್ಕ್ಯಾನ್ ಪೇಪರ್ ನೋಡಿ ಹೇಳ್ತೀವಿ ಏನಂತ. ಸಾಯ್ಬೇಕಾದ್ರೆ ನನ್ನ ಭಯ ಬೀಳಲ್ಲ ಜಾನ್. ಒಂದೇ ಒಂದು ಗೊತ್ತಾದರೆ ಸಾಕು. ನೀನಾ? ಅಯ್ಯ ಆನಿ, ಏನ್ ಇಲ್ಲಿ? ಯಾರು ಬಂದಿದ್ದಾರೆ? ಏನು ಆನಿನಾ? ಈ ಮೆಡಿಸಿನ್ ಕೊಟ್ಟಾದ್ಮೇಲೆ ಅರೆ, ಸಾರಿ ಇಲ್ಲೇ ಇದ್ದಾರಾ? ನಿಮ್ ಮನೆ ಬಿಟ್ಟು ಬಂದಾಗಿಂದ ನಾನು ಇಲ್ಲೇ ಇದ್ದೀನಿ, ಟೆಂಪರವರಿ ಆಗಿ. ಅನಿರುದ್ಧ ಅಲ್ಲ, ಸಂತೋಷ್ ನಾರಾಯಣ್. ಅಯ್ಯಯ್ಯೋ, ಯಾರು ಬಂದಿದ್ದಾರೆ ನೋಡಿ ಇಲ್ಲಿ. ಜಾನ್, ಇದ್ರಲ್ಲಿ ಯಾವ್ದಾದ್ರು ಒಂದು ಹಣ್ಣನ್ನ ತಿಂದು ನಾನು ಸತ್ತೆ ಅನ್ಕೋ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಎಲ್ಲ ಅವನ್ಗೆ ಹೋಗುತ್ತೆ ನೋಡು. ಕೇಳಿದ್ರಲ್ಲ ಸರ್, ಇಲ್ಲಿ ಒಬ್ರು ಕೆಲ್ಸದವರು ಸಿಗಲ್ಲ, ಸಿಗ್ದವ್ರು ಯಾರು ಒಳ್ಳೆಯವರೇ ಅಲ್ಲ.
ಈ ಕೆಲ್ಸದವಳು ಮೂರನೇ ಅವಳು. ಅಯ್ಯೋ ಕ್ಷಮಿಸ್ಬೇಕು, ಕೆಲ್ಸದವಳಲ್ಲ ಸ್ನೇಹಿತೆ ಅಲ್ವಾ? ಹಾ. ಹೋಮ್ ನರ್ಸ್ ಸಿಗ್ತಾರಲ್ಲ ಈಸಿಯಾಗಿ ಪೇಪರ್ ಅಲ್ಲಿ ಆಡ್ಕೊಟ್ರೆ ಸಾಕು, ಅವ್ರು ಬಂದ್ರೆ ಮಿನಿಮಮ್ ಗ್ಯಾರಂಟಿ ಇರುತ್ತೆ. ನನಗೆ ಯಾವತ್ತು ಕೀಪಾಗಿ ಇದ್ಬಿಡು, ಎಲ್ಲ ಕೆಲಸ ಬಿಟ್ಬಿಡು. ನನ್ನ ಹೆಂಡ್ತಿಗೆ ಯಾಮಾರಿಸಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಅವನು ಗೊತ್ತಿಲ್ಲದೆ ₹1 ಎತ್ತಕ್ಕಾಗಲ್ಲ. ಇದು ಮಾತ್ರ ಕರೆಕ್ಟಾಗಿ ಆದರೆ ನಮ್ಮ ಕೈಯಲ್ಲಿ 100 ಕೋಟಿ. ಆಮೇಲೆ ನನಗೆ ಯಾಕೆ, ನನ್ನ ಹೆಂಡ್ತಿ ಅಲ್ಲ, ಕಂಪ್ಲೀಟಾಗಿ ನಾನು ನೋಡ್ಕೊತೀನಿ. ನೀನು ಹಳೆ ನರ್ಸ್ ಥರ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು. ಅನಿಯಮ್ಮ, ನನ್ ಕೆಲ್ಸ ಮುಗೀತ್, ನಾನು ನಿನ್ ಹೋಗ್ಲಾ? ಆ ಟಿವಿ ಸ್ಟ್ಯಾಂಡಲ್ಲಿರೋ ಕಪ್ ಹತ್ರ ಕಾಸಿದೆ, ತಗೊಳ್ಳಿ. ನಾಳೆ ಬರಬೇಡಿ, ನಾನು ಫೋನ್ ಮಾಡ್ತೀನಿ. ನಾನು ನಿನ್ನ ಕಂಪಲ್ ಮಾಡಲ್ಲ, ನೀನೇ ತೀರ್ಮಾನ ಮಾಡ್ಕೊ. ಏನ್ ಬೈಕಲ್ಲೆಲ್ಲ ಬರ್ತಾ ಇದೆಯಾ? ಐ ಥಿಂಕ್ ದಟ್ ಬಗರ್ ಇಸ್ ಇನ್ ಲವ್ ವಿತ್ ಮೀ. ಯಾರು, ಜಾನ? ಅವ್ನು ಕೇಳಿದ್ರೆ ಹೇಳು ನನ್ನ ಜೊತೆ ಮಲ್ಕೊಳ್ಳೋ ಸ್ಟೀಫನ್ ಮಾತ್ರ ಇಷ್ಟ ಅಂತ. ನಾವು ಅದನ್ನ ಟ್ರಯಾಂಗಲ್ ಲವ್ ಸ್ಟೋರಿ ತರ ಇಟ್ಕೊಳ್ಳೋಣ. ಅಲೆಕ್ಸ್, ಕ್ಯಾನ್ ಯು ಪ್ಲೀಸ್ ಶಟ್ ಅಪ್? ಗಾಡಿ ತೆಗಿ. ಸ್ಟೇಟ್ಸ್ ಅಲ್ಲೆಲ್ಲ ಬೆಳೆಯೋ ಪ್ರಾಣಿಗಳನ್ನ ಸಾಯಿಸೋದಕ್ಕೆ ಇಟ್ಕೊಂಡಿರೋ ವಿಷಯ. ನನ್ನ ತಮ್ಮ ಏರ್ಪಾಡು ಮಾಡಿರೋದು, ಒಂದು ಶೇರ್ ಅವನಿಗೂ ಕೊಟ್ಬಿಡೋಣ. ಅವಾಗಲೇ ನಾವು ಸೇಫ್. ಹಾಲಲ್ಲೋ ಓಟ್ಸಲ್ಲೋ ಬೆರೆಸ್ಕೊಟ್ರೆ ಹಾಗೇ ತಿಂದು ಮಲಗಿಬಿಡ್ತಾನೆ. ಹಾಗೆ ನುದ್ದೆ ಎಲ್ಲ ಸತ್ತೋಗ್ಬಿಡ್ತಾನೆ. ಮ್ಯಾಟ್ರ್ ಓವರ್. ನಮಗಿಷ್ಟ ಆಗಿರೋರ್ನ ಸಿಕ್ಕಾಕ್ಸೋದು ಕರೆಕ್ಟ್ ಟೈಮ್. ನಿನಗೆ ಅವನ ಹತ್ರ ಚಿಕ್ಕದಾಗಿ ಒಂದು ಸಾಫ್ಟ್ ಕಾರ್ನರ್ ಇರೋದ್ರಿಂದ ಐ ಡೋಂಟ್ ನೋ ಅಲೆಕ್ಸ್. ಒಂದು 10 ತಲೆಮಾರು ಬಾಳೋ ಥರ ಆಸ್ತಿ, ಆ ಥರ ಆಸ್ತಿ ನಮ್ಮ ಕೈವಶ ಆಗುತ್ತೆ. ಅದನ್ನು ಮಾತ್ರ ಯೋಚನೆ ಮಾಡು. ಈ ಓಟ್ಸ್ ಬೇಡ, ಯಾಕೋ ಒಂಥರ ಇದೆ. ಇದ್ರಲ್ಲಿ ಫೈಬರ್ ಪೌಡರ್ ಹಾಕಿದ್ದೀನಿ. ಡಾಕ್ಟರ್ ಹೇಳಿದಾರಲ್ಲ, 2 ಸ್ಪೂನ್ ತಿನ್ನಿ ಸಾಕು. ನೀನು ಊಟ ಮಾಡ್ತಾ? ಲೇ ಜಾನ್, ಏನು? ನಾನು ಸುಮ್ಮನೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ನಿದ್ದೆ ಬರ್ತಾ ಇದೆ ಕಣೋ. ಸರಿ, ನೀನು ಮಲಗು. ನಾನು ಒಂದೇ ಒಂದು ವಿಷಯ ಹೇಳೋಗ್ತೀನಿ. ನಿನ್ನ ಸಾಯಿಸೋದಕ್ಕಂಥ ವಿಷಯನ ನನ್ನ ಪಾಕೆಟಲ್ಲಿ ಇಟ್ಟು ಕಳಿಸಿದ್ದಾರೆ ನೀನು ಪೀಟರ್ ಅಣ್ಣ. ಒಂದ್ಸರಿ ನೀನು ನನ್ನ ಕೇಳಿದೆ, ಆ ಚಿಕ್ಕ ವಯಸ್ಸಲ್ಲಿದ್ದ ಒಳ್ಳೆತನ ಈಗಲೂ ನನ್ನಲ್ಲಿದೆಯಾ ಅಂತ. ಇಲ್ಲ. ಇಷ್ಟು ದಿನ ಇದ್ದಿದ್ರಲ್ಲಿ ನೀನು ಸತ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ ದಿನನೂ ಇದೆ. ಆದರೆ ಅದರ ಕಾರಣ ಬೇರೆ ಇತ್ತು. ನಾನು ಹೋಗ್ತೀನೋ, ಇಲ್ಲೇ ನಿಂತ್ರೆ ನಾನು ಇನ್ನು ಮುಂದೆ ಯಾರ ಜೊತೆನೂ ಜೀವನ ಸಾಗಿಸೋದಕ್ಕೆ ಇಷ್ಟಪಡಲ್ಲ. ಆಗಾಗ ಫೋನ್ ಮಾಡ್ತೀನಿ. ಆಮೇಲೆ ಸ್ಟೀಫಾ, ಅವಳಿಗೆ ನೀನೇ ಕಣೋ ಇಷ್ಟ ಆಗಿರೋದು.
ಅವಳೇ ನನ್ನ ಹತ್ರ ಹೇಳಿದ್ಲು. ಜಾನ್, ಆದ್ರೂ ಅವಳು ನಮ್ಮಿಬ್ರನ್ನ ಹೇಗ್ ಮಾಡೋದು ನೋಡೋ. ಅವಳನ್ನ ನೆನೆಸ್ಕೊಂಡು ಎಣ್ಣೆ ಹೊಡೆದಿದ್ದು, ಮಳೆಯಲ್ಲಿ ನೆಂದಿದ್ದು ಎಲ್ಲ ವೇಸ್ಟು. ನಿಜಾನ ಅಲೆಕ್ಸ್ ಬಾಯ್ ಬಿಟ್ಟು ಕೇಳಿದ್ರೆ ಎಷ್ಟಾದ್ರೂ ಕೊಡ್ತಾ ಇದ್ದೆ ಕಣೋ. ಅವ್ರು ಯಾಕೋ ಈ ತರ ಮಾಡಿದ್ರು? ಅದೆಲ್ಲ ಓಕೆ, ಆದ್ರೆ ನೀನ್ ಯಾಕೋ ನನ್ನ ಹೆಸರಲ್ಲಿ ಅರ್ಧ ಆಸ್ತಿನ ಬರ್ದಿಟ್ಟೆ? ಯಾರೋ ಬರ್ದಿಟ್ಟಿರೋದು? ನನ್ನ ಹತ್ರ ಕಮಲ್ ಅಣ್ಣ ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ. ಕಮಲ್ ಸುಮ್ನೆ ಸೆಂಟಿಮೆಂಟಿಗೆ ಹೇಳಿರ್ತಾನ. ನಾನ್ ಆ ತರ ಎಲ್ಲ ಮಾಡಿಲ್ಲಪ್ಪ. ನನಗೇನಾದ್ರೂ ಹುಚ್ಚಿಡ್ದಿದ್ಯಾ? ತಪ್ಪೇನೂ ಇಲ್ಲ. ಅಲೆಕ್ಸ್ ನಿನಗ್ ವಿಷ ಬೆರೆಸ್ಕೊಟ್ಟಿದ್ದು. ಆ? ಬಾಯ್ ತೆಗಿಯೋ.